ಪರಿಸರ ಸ್ನೇಹಿ ಪರಿಸರ ಪ್ರೇಮಿ ಇವರು ಪ್ರಸಾದ್ ಅವರು ಅವರ ಕಾರ್ಗೂ ಸ್ಟಿಕ್ಕರ್ಗಳನ್ನ ಹಾಕ್ಕೊಂಡಿದ್ದಾರೆ. ಅಂದರೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ಟಿಕ್ಕರ್ಗಳನ್ನು ಹಾಕ್ಕೊಂಡಿದ್ದಾರೆ ಅವ್ರ ಕಾರಲ್ಲಿ. ಅಂದರೆ ಜನರಿಗೆ ಅರಿವು ಮೂಡಿಸೋ ಒಂದು ಉದ್ದೇಶ ಅದು ಅಷ್ಟೇ. ಗಿಡಗಳನ್ನು ಬೆಳೆಸಿ ಮರಗಳನ್ನು ಉಳಿಸಿ ಅಂತ ಹಾಕಿದ್ದಾರೆ ನೋಡಿ. ಅದೇ ರೀತಿ ಈ ಕಡೆನೂ ಅಷ್ಟೇ ನೋಡಿ, ನದಿಗಳನ್ನು ರಕ್ಷಿಸಿ, ಕೆರೆಗಳನ್ನು ಉಳಿಸಿ, ಮರಗಳನ್ನು ಉಳಿಸಿ, ಗಿಡಗಳನ್ನು ಬೆಳೆಸಿ. ನೋಡಿ ಇವರ ಪರಿಸರ ಪ್ರೇಮ ಎಷ್ಟರ ಮಟ್ಟಿಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಕರಪತ್ರಗಳನ್ನ ಇದು ಮಾಡ್ಬೋದು, ಪ್ರಿಂಟ್ ಮಾಡಿಸ್ಬಿಟ್ಟು ಜನರಿಗೆ ಅರಿವು ಮೂಡಿಸ್ಬೋದು. ಅದಕ್ಕಿಂತ ಈ ರೀತಿ ಎಲ್ಲಾದರೂ ಹೋದಾಗ ಎಲ್ರಿಗೂ ಕರಪತ್ರಗಳು ಕೊಟ್ಕೊಂಡು ಬರೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಅವರು ತಮ್ಮ ಕಾರಲ್ಲಿ ಈ ರೀತಿ ಸ್ಲೋಗನ್ಗಳನ್ನ ಹಾಕ್ಕೊಂಡಿದ್ದಾರೆ. ಯಾವ ರೀತಿ ಪರಿಸರದ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಅನ್ನೋ ಒಂದು ಉದ್ದೇಶ, ಅಂದರೆ ಅರಿವು ಮೂಡಿಸೋ ಉದ್ದೇಶ. ಸರ್ ನಮಸ್ತೆ. ಸರ್ ನಮಸ್ಕಾರ. ಇದು ನೀವು ಈ ಕಾರ್ಗೆ ಈ ರೀತಿ ಸ್ಲೋಗನ್ಗಳನ್ನ ಹಾಕ್ಕೊಂಡಿದ್ದೀರಾ, ಸ್ಟಿಕ್ಕರ್ಗಳನ್ನ. ಇದರ ಉದ್ದೇಶ ಏನು ಸರ್ ಇದ್ರದ್ದು? ಸರ್, ಈ ಪರಿಸರದ ಒಂದು ಸಂದೇಶವನ್ನು ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಕೆಲವರಿನ ಸಂದೇಶಗಳನ್ನು ಕೂಡ ಕೊಡಬೇಕಾಗ್ತದೆ. ಹೌದು. ಪರಿಸರ ಸಂರಕ್ಷಣೆ ಸಂದೇಶಗಳನ್ನು ಕೊಡಬೇಕಾದ್ರೆ ನಾವು ಪ್ರತಿಯೊಬ್ಬರಿಗೂ ಕರಪತ್ರಗಳನ್ನ ನಾವು ಮಾಡಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೌದು. ಆ ಕರಪತ್ರಗಳನ್ನು ಮಾಡಿ ಸಹಸ್ರಾರು ಕರಪತ್ರಗಳನ್ನ ಮಾಡೋದ್ರ ಮುಖಾಂತರ ಮತ್ತೆ ನಾವು ಕರಪತ್ರಗಳು ಕೂಡ ತಯಾರಾಗುವಂಥದ್ದು ಅದು ಮರಗಳಿಂದಾನೆ. ಹೌದು. ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಸಾರ್ವಜನಿಕರು ಏನು ಮಾಡ್ತಾರೆ, ಕರಪತ್ರಗಳನ್ನು ಯಾರು ಓದುವ ಅಷ್ಟು ಪೇಷನ್ಸಿ ಯಾರಿಗೂ ಇಲ್ಲ. ಕೆಲವರು ನೋಡ್ತಾರೆ, ಅದನ್ನು ಬಿಸಾಕ್ಬಿಡ್ತಾರೆ. ಹೌದು. ಮತ್ತೆ ಆ ಕರಪತ್ರದ ಒಂದು ವೇಸ್ಟೇಜ್ ಮತ್ತು ಕ್ರಿಯೇಟ್ ಆಗ್ತದೆ. ಹೌದು. ಈ ಎಲ್ಲವನ್ನು ಯೋಚನೆ ಮಾಡಿ ನಾನು ಇವತ್ತು ಇಡೀ ರಾಜ್ಯದಾದ್ಯಂತ ಈ ಕರಪತ್ರಗಳನ್ನು ಹಂಚುವ ಬದಲು, ವಿತರಣೆ ಮಾಡುವ ಬದಲು ಒಂದು ಕಡಿಮೆ ಖರ್ಚಿನಲ್ಲಿ ಸಾಧ್ಯವಾದಷ್ಟು ಮಿತವಾಗಿ ಅರ್ಥ ಆಗುವ ರೀತಿಯಲ್ಲಿ ನಾವೊಂದು ಈ ಸಂದೇಶವನ್ನು ಸ್ವತಃ ಈ ಕಾರ್ಗೆ ಒಂದು ಸ್ಟಿಕ್ಕರ್ ಮುಖಾಂತರ ಸ್ಲೋಗನ್ಗಳನ್ನು ನಾನು ಒಂದು ಸ್ಟಿಕ್ ಮಾಡಿಕೊಂಡು ಇದ್ರ ಮುಖಾಂತರ ನಾನು ಈ ರಾಜ್ಯ ಮಟ್ಟದಲ್ಲಿ ರಾಜ್ಯದಾದ್ಯಂತ ಒಂದು ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದ್ರ ಉದ್ದೇಶ ಇಷ್ಟೇ. ಇವತ್ತು ಯಾವುದೇ ನಗರಗಳಿರ್ಬೋದು, ಗ್ರಾಮೀಣ ಭಾಗಗಳಿರ್ಬೋದು, ತಾಲೂಕು, ನಗರ, ಪೇಟೆ ಎಲ್ಲೂ ಹೋದ್ರೂ ಕೆರೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಹೌದು. ಅಂಥ ಕೆರೆಗಳು ಇವತ್ತು ಎಲ್ಲ ಗ್ರಾಮೀಣ ಭಾಗಗಳು, ಪಟ್ಟಣಗಳು, ನಗರಗಳನ್ನು ಸುಧಾರಣೆ ಮಾಡುವಂಥದ್ದೇ ಈ ಜಲಮೂಲಗಳಾದಂಥ ಈ ಕೆರೆ. ಹೌದು. ಈ ಕೆರೆಗಳನ್ನು ನಾವು ಕಳ್ಕೊಂಡ್ರೆ ಜೀವಿಗಳ ವಾಸ ಹೇಗೆ? ಇದನ್ನು ಅರಿವು ಮೂಡಿಸೋದು ಹೇಗೆ? ಹಾಗಾಗಿ ಈ ಎಲ್ಲವನ್ನು ಯೋಚನೆ ಮಾಡಿ ಎಲ್ಲ ಗ್ರಾಮೀಣ ಭಾಗಗಳಲ್ಲಿಯೂ ಕೂಡ ಇದರ ಸಂದೇಶವನ್ನು ಕೊಟ್ಟು ಅಲ್ಲಿ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಇದರ ಬಗ್ಗೆ ಜಾಗೃತಿಯನ್ನು ಕೂಡ ಕೊಟ್ಟು ಅಲ್ಲಿ ಒಂದು ಕೆರೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಒಂದು ಸಂದೇಶವನ್ನು ಹಾಕ್ಕೊಂಡಿದ್ದೀವಿ. ಸೊ ಈ ಒಂದು ಸಂದೇಶದ ಮುಖಾಂತರ ಇವತ್ತು ಅನೇಕ ಹಳ್ಳಿಗಳಲ್ಲಿಯೂ ಕೂಡ ಇವತ್ತು ಜನರು ಯಾವುದೇ ಪಕ್ಷ ಭೇದವಿಲ್ಲದೆ, ಯಾಕೆಂದ್ರೆ ಇದು ಕೆರೆ ಪ್ರತಿಯೊಬ್ಬರಿಗೂ ಸೇರಿದ್ದು. ಇದು ಯಾರೋ ಒಬ್ಬರಿಗೆ ಕೆರೆ, ಯಾರೋ ಒಬ್ಬರು ಕುಡಿತಾರೆ ಅದು ಅಲ್ಲ, ಇದು ಸಾರ್ವಜನಿಕರಿಗೆ ಸೇರಿದ್ದು. ಇದಕ್ಕೆ ಯಾವುದೇ ಒಂದು ಈ ಪಕ್ಷ ಅನ್ನುವಂಥದ್ದು ಇದಕ್ಕೆ ಬರೋದಿಲ್ಲ. ಈ ಕೆರೆಗಳ ವಿಷಯದಲ್ಲಿ, ಪ್ರಕೃತಿಯ ವಿಷಯದಲ್ಲಿ ಪ್ರಕೃತಿ ಎಲ್ಲರಿಗೂ ಸೇರಿದ್ದು. ಸೊ ಆ ಪ್ರತಿಯೊಬ್ಬರೂ ಇವತ್ತು ಕೆರೆಗಳ ಸಂರಕ್ಷಣೆ ದೃಷ್ಟಿಯಿಂದ ಎಲ್ಲರೂ ಹೋಗಿ ಆ ಕೆರೆಗಳಲ್ಲಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆ ಕೆರೆ ಉಳಿಸ್ಕೊಂಡ್ರೆ ನನ್ನ ಗ್ರಾಮ ಉಳಿಯುತ್ತೆ, ನನ್ನ ನಗರ ಉಳಿಯುತ್ತೆ. ಕೆರೆಗಳಿಗೆ ಸಮೃದ್ಧಿಯಾಗಿ ನೀರು ಬಂದಿದ್ದೇ ಆದರೆ ನನ್ನ ಅಂತರ್ಜಲ ವೃದ್ಧಿ ಆಗ್ತದೆ. ಅಂತರ್ಜಲ ವೃದ್ಧಿ ಆಗ್ತದೆ ಅಂದರೆ ನಮಗೆ ಬೋರ್ವೆಲ್ನಲ್ಲಿ ಸ್ವಲ್ಪ ನೀರು ಸಿಗುವಂಥ ಚಾನ್ಸಸ್ ಇರುತ್ತೆ. ಅಂತರ್ಜಲ ವೃದ್ಧಿ ಆದಾಗ ತಾಪಮಾನ ಕಡಿಮೆ ಆಗ್ತದೆ. ಈ ಕೆರೆಗಳಲ್ಲಿ ಯಾವಾಗ ಜಲಮೂಲಗಳನ್ನು ನಾವು ಸಮೃದ್ಧಿಯಾಗಿ ನೋಡ್ತೀವೋ ಆಗ ಎಲ್ಲ ಜಲಚರ ಪ್ರಾಣಿಗಳು, ಪಕ್ಷಿಗಳಿಗೂ ಕೂಡ ಒಂದು ವಾಸಸ್ಥಾನ ಇಲ್ಲಿ ನಾವು ನೋಡ್ಬೋದು. ಸೊ ಈ ಎಲ್ಲವನ್ನು ಒಟ್ಟಾರೆ ಉದ್ದೇಶ ಇಟ್ಕೊಂಡು ಜಲ ಸಂರಕ್ಷಣೆಗಾಗಿ ವಿಶೇಷವಾದಂಥ ಒಂದು ಜಾಗೃತಿಯ ಅಭಿಯಾನವನ್ನು ಈ ರೀತಿ ನದಿಗಳನ್ನು ಉಳಿಸಿ, ಕೆರೆಗಳನ್ನು ಉಳಿಸಿ, ಗಿಡಗಳನ್ನು ಕೂಡ ಬೆಳೆಸಿ, ಮರಗಳನ್ನು ಉಳಿಸಿ, ಈ ಎರಡನ್ನೂ ಇಟ್ಕೊಂಡ್ರೆ ಮಾತ್ರ ನಮ್ಮ ಈ ಜಲಮೂಲಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ನಾವು ಇದ್ರ ಕಡೆ ಗಮನ ಕೊಡಲಿಲ್ಲ ಅಂದರೆ ನಾವು ಈ ಒಂದು ಇದನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ನಾನು ಎಲ್ಲ ಗ್ರಾಮವಾಸಿಗಳನ್ನು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕೆರೆಗಳನ್ನು ಸಂರಕ್ಷಣೆ ಮಾಡಿ. ಆ ಸಂರಕ್ಷಣೆ ಮಾಡುವಂತಹ ಎಫರ್ಟು ಅದು ನಿಮಗೆ ಸೇರುತ್ತೆ. ಸಹಜವಾಗಿ ಅದರ ಔಟ್ಪುಟ್ ಏನಂದರೆ ಯಾವಾಗ ಜಲಮೂಲ ಭರ್ತಿ ಆಗುತ್ತೋ ಅದರಿಂದ ನಿಮ್ಮ ಗ್ರಾಮ, ನಿಮ್ಮ ನಗರ, ನಿಮ್ಮ ವಾಸಸ್ಥಾನ ನೀವು ಸುಖವಾಗಿ ನಾವು ಇರಬಹುದು. ನಾವು ಇದನ್ನೇ ಅಳವಡಿಸ್ಕೊಂಡಿದ್ದೆ ಆದರೆ ನಮ್ಮ ಮುಂದಿನ ಮಕ್ಕಳಿಗೂ ಕೂಡ ನಾವು ಇದನ್ನು
ದಾರಿದೀಪವಾಗಿ ಇದನ್ನೇ ನಾವು ಕೊಡುಗೆಯಾಗಿ ಕೊಡುವಂಥದ್ದು. ಹೌದೌದು ಹೌದು. ಮುಂದಿನ ಜನರೇಷನ್ಗೆ ನಾವು ಯಾವುದೇ ಅಸೆಟ್ ಬೇಡ, ಹೌದು. ಅಸೆಟ್ ಬದಲು ಈ ಪ್ರಕೃತಿಯನ್ನೇ ನಾವು ಹ್ಯಾಂಡ್ ಓವರ್ ಮಾಡಿದ್ರೆ ಮುಂದಿನ ಮಕ್ಕಳಿಗೆ ಹೌದು. ಆ ಮುಂದಿನ ಜೀವಿಗಳು ಬದುಕ್ತಾರೆ. ಇವತ್ತು ನಾವೆಲ್ಲ ಎಜುಕೇಶನ್ ಕೊಡ್ತಾ ಇದ್ದೀವಿ, ಅಸೆಟ್ ಮಾಡ್ತಾ ಇದ್ದಾರೆ, ಎಜುಕೇಶನ್ ಕೊಡ್ತಾ ಇದ್ದಾರೆ. ಆದರೆ ನನ್ನ ಪ್ರಕೃತಿ ಸಂಪತ್ತನ್ನು ಉಳಿಸ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ನಾವೆಲ್ಲರೂ ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು, ನಾನು ಈ ಸಮಾಜಕ್ಕೋಸ್ಕರ ನಾವು ಕುಟುಂಬದವರು ವಾರದಲ್ಲಿ 1 ದಿವಸ 1 ಗಂಟೆ ಸಮಯ ಈ ಸಮಾಜಕ್ಕಾಗಿ ಕೊಡಬಹುದಾ? ವಾರದಲ್ಲಿ 1 ಗಂಟೆ ರಜಾ ದಿವಸ ಈ ಕೆರೆ ಸಂರಕ್ಷಣೆಗೆ ನಾನು ಕುಟುಂಬ ಸಮೇತ ಹೋಗಿ ನಾನು ಕೆಲಸ ಮಾಡಬಹುದಾ? ಅಥವಾ ನನ್ನ ನೆರೆಹೊರೆಯವರನ್ನು ಕರ್ಕೊಂಡೋಗಿ ನಮ್ಮ ಊರಿನ ಕೆರೆ ನಮ್ಮ ರಕ್ಷಣೆ ಅದನ್ನ ನಾವುಗಳೆಲ್ಲ ಸೇರ್ಕೊಂಡು ಅದನ್ನ ಉಳಿಸ್ಕೊಳ್ಬಹುದು.